श्रीगुरुभ्यो नमः। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ನಿನ್ನೆ ನೋಡಿದ್ದೀವಿ. ಅದಕ್ಕೆ ತಾತ್ಪರ್ಯ ಕೊಟ್ಟಿದ್ದಾರೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ. ಹಾಗೆ ಅಂತ ಇಲ್ಲಿ ಪ್ರಕೃತಿ ಶಬ್ದಕ್ಕೆ 3 ಅರ್ಥ ಅಂತ ನೋಡಿದ್ದೀವಿ. ಒಂದು ಪರಮಾತ್ಮ ಅಂತ ಅರ್ಥ. ಪ್ರಕೃತಿ ಅಂದರೆ ಪರಮಾತ್ಮ. ಪರಮಾತ್ಮನಿಂದ ಮಾಡಲ್ಪಟ್ಟ ಕರ್ಮಗಳು ಅದರಿಂದ ನಾವು ಮಾಡಿದ್ದು ಅಂತ ಹೇಳಿಕ್ ಬರೋದಿಲ್ಲ. ಆದರೆ ಅಜ್ಞಾನಿಗಳು, ಅಹಂಕಾರ ವಿಮೂಢರಾದವರು ತಾವೇ ಮಾಡಿದ್ದು ಅಂತ ತಿಳ್ಕೊತಾರೆ. ಮತ್ತೊಂದು ಶಬ್ದ ಪ್ರಕೃತಿಯಿಂದ ಮಾಡಿದ್ದು ಅಂದರೆ ಜೀವನ ಸ್ವಭಾವಕ್ಕೆ ತಕ್ಕಂತೆ ಪರಮಾತ್ಮ ಮಾಡಿಸ್ತಾನೆ. ಅಂಥ ಕರ್ಮಗಳನ್ನು ನಾನು ಮಾಡಿದೆ ಅಂತ ಅಜ್ಞಾನಿಗಳು ತಿಳಿಯುತ್ತಾರೆ. ಮತ್ತೊಂದು ಪ್ರಕೃತಿ ಶಬ್ದದ ಅರ್ಥ ಪ್ರಕೃತಿಯ ಕಾರ್ಯವಾದ ಸತ್ವಗುಣ, ರಜೋಗುಣ, ತಮೋಗುಣ ಅದನ್ನು ಅನುಸರಿಸಿ ದೇವರು ಕರ್ಮಗಳನ್ನು ಮಾಡಿಸ್ತಾನೆ. ಅದರಿಂದ ಪ್ರಕೃತಿಯಿಂದ ಆದ ಗುಣಗಳು, ಕಾರ್ಯಗಳು ಇವುಗಳೆಲ್ಲ ಅದನ್ನ ತಾನು ಮಾಡಿದೆ ಎಂದು ಅಜ್ಞಾನಿಗಳು ತಿಳಿಯುತ್ತಾರೆ ಅಂತ 3 ರೀತಿಯಾದ ಒಂದು ವಿಷಯವನ್ನ, ಅರ್ಥವನ್ನ ನಾವು ನಿನ್ನೆ ನೋಡಿದ್ದೇವೆ. ಇದಾದ ಮೇಲೆ ಬರತಕ್ಕ ಭಾಷ್ಯ ವಿದ್ವದ್ ಅಭಿದುಷೋಹೋ ಕರ್ಮಭೇದಮಾಹ ಪ್ರಕೃತಿ. ಜ್ಞಾನಿಗಳು ಅಜ್ಞಾನಿಗಳು ಮಾಡುವ ಕರ್ಮಭೇದವನ್ನ, ಅವ್ರು ಮಾಡತಕ್ಕ ಕರ್ಮಗಳಲ್ಲಿ ಇರತಕ್ಕ ಭೇದ. ಯದ್ಯಪಿ ಒಂದೇ ಕರ್ಮ ಇರ್ಬೋದು. ಉದಾಹರಣೆಗೆ ಮಠಕ್ಕೆ ಹೋಗಿ ಒಂದು ಗುರುಗಳಿಗೆ ಒಂದು ನಮಸ್ಕಾರ ಮಾಡುವುದು, ಒಂದು ದೀಪೋತ್ಸವ ಅಂತ ಇರಬಹುದು. ಇಬ್ರು ಮಾಡ್ತಾರೆ, ಜ್ಞಾನಿಗಳು ಮಾಡ್ತಾರೆ, ಅಜ್ಞಾನಿಗಳು ಮಾಡ್ತಾರೆ. ಆದರೆ ಅವ್ರು ಮಾಡುವ ಕರ್ಮದಲ್ಲಿ ಇರತಕ್ಕ ಭೇದ ಇದು, ಹಾಗೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಕೃತಿಯೇ ಗುಣೈಹಿ ಹಾಗೆ ಅಂದ್ರೆ ಒಂದು ಅರ್ಥ ನಾವು ಪರಮಾತ್ಮ ಅಂತ ನೋಡಿದ್ದೀವಿ. ಇನ್ನೊಂದು ಅರ್ಥ ಪ್ರಕೃತಿಯ ಗುಣಗಳು ಹಾಗೆ ಅಂದ್ರೆ ಪ್ರಕೃತಿ ಇಂದ್ರಿಯಾದಿಗಳು ಅಂತ ಅರ್ಥ. ಇಲ್ಲಿ ಗುಣ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿಂ ಅಪೇಕ್ಷೆಯ ಗುಣಭೂತಾನಿ ಹಿ ತಾನಿ. ಹಾಗೆ ಪ್ರಕೃತಿಯನ್ನು ಕಂಪೇರ್ ಮಾಡಿದಾಗ ಪ್ರಕೃತಿಯಿಂದ ಹುಟ್ಟಿದ ಇಂದ್ರಿಯ ಮೊದಲಾದವುಗಳು ಅದು ಕೆಳಗಿನ ಸ್ಥಾನ. ಒಂದು ರೀತಿಯಾಗಿ ತಂದೆ ತಾಯಿ ಮಕ್ಕಳು ಇದ್ದಾಗೆ, ತಂದೆ ತಾಯಿಗೆ ಉತ್ತಮ ಸ್ಥಾನ, ಮಕ್ಕಳಿಗೆ ಅವಾಂತರ ಸ್ಥಾನ ಹೇಗೋ ಅದೇ ರೀತಿಯಾಗಿ ಪ್ರಕೃತಿಯಿಂದ ಹುಟ್ಟಿದ ಇಂದ್ರಿಯಾದಿಗಳು ಪ್ರಕೃತಿಗೆ ಉತ್ತಮ ಸ್ಥಾನ, ಕಂಪ್ಯಾರಿಟಿವ್ಲಿ, ರಿಲೇಟಿವ್ಲಿ ಇಂದ್ರಿಯಾದಿಗಳಿಗೆ ಅವರ ಸ್ಥಾನ. ಹಾಗೆ ಅಂತ ತತ್ ಸಂಬಂಧೀನಿ ಚ ಅಂತ ಪ್ರಕೃತಿಯಿಂದ ಹುಟ್ಟಿದ್ದು ಅಂತ ಹೇಳ್ಬೋದು ಇಂದ್ರಿಯಾದಿಗಳು. ಪ್ರಕೃತಿಂ ಅಪೇಕ್ಷೆಯ ಗುಣಭೂತಾನಿ ತಾನಿ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ಬಿಂಬನಲ್ಲಿ ಕ್ರಿಯೆ ಆಗದೆ ಪ್ರತಿಬಿಂಬದಲ್ಲಿ ಕ್ರಿಯೆ ಆಗೋದಿಲ್ಲ. ಅದರಿಂದ ಪರಮಾತ್ಮ ತಾನು ಮಾಡಿ ತದನಂತರ ಜೀವರ ವತಿಯಿಂದ ಮಾಡಿಸ್ತಾನೆ. ಅದರಿಂದ ಪ್ರಕೃತಿ ಶಬ್ದಕ್ಕೆ ಹರಿ ಎನ್ನುವುದು ಸೂಕ್ತವಾದ, ತುಂಬಾ ಉತ್ತಮವಾದ ಒಂದು ಅರ್ಥ ಅದು. ಅದರಿಂದ 3 ರೀತಿಯಾದ ಅರ್ಥಗಳನ್ನು ಕೂಡ ಪ್ರಕೃತಿ ಶಬ್ದಕ್ಕೆ ಇಟ್ಕೋಬೇಕು ಅಂತ ಆಚಾರ್ಯರು ಇಲ್ಲಿ ಸೂಚನೆಯನ್ನು ಮಾಡಿದ್ದಾರೆ. ಮುಂದಿನ ಶ್ಲೋಕ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರಿ.